ಬರ್ಬರವಾಗಿ ಹತ್ಯೆಯಾಗಿರುವಂಥ ಬಡವ ರೇಣುಕಾಸ್ವಾಮಿಯ ಕೊಲೆ ಮೊಕದ್ದಮೆಯಲ್ಲಿ ಕರ್ನಾಟಕದ ಪೊಲೀಸರು ಸೂಕ್ತ ಕ್ರಮ ಕೈಗೊಂಡಿರ್ತಕ್ಕಂಥದ್ದು ಶ್ಲಾಘನೀಯ. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಈ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿರುವಂಥದ್ದು ಶ್ಲಾಘನೀಯ. ಆದರೆ ದರ್ಶನ್ ಅತ್ಯಂತ ಪ್ರಭಾವಿ ನಟ ಆಗಿರುವುದರಿಂದ ಇಡೀ ಚಿತ್ರರಂಗದ ಗಂಡಾತಿ ಗಣ್ಯರು ಜೈಲಿನ ಮುಂಭಾಗದಲ್ಲಿ ಆತನ ಭೇಟಿಗೆ ಹೋಗಿ ಆತನಿಗೆ ಬೆಂಬಲ ಸೂಚಿಸುವಂಥದ್ದು ನೋಡಿದ್ರೆ, ಅಭಿಮಾನಿಗಳು ಅನ್ನುವಂಥ ಹೆಸರಿನಲ್ಲಿ ಅನೇಕ ಜನರನ್ನು ದಿನನಿತ್ಯ ಜೈಲಿನ ಮುಂಭಾಗಕ್ಕೆ ಕಳಿಸುವುದನ್ನು ನೋಡಿದರೆ ಅಪ್ರತ್ಯಕ್ಷವಾಗಿ ಈ ಮೊಕದ್ದಮೆಯನ್ನು ವೀಕ್ ಮಾಡಲಿಕ್ಕೆ ಹುನ್ನಾರ ನಡೆದಿದೆ ಅಂಥೇಳಿ ಪ್ರಜ್ಞಾವಂತ ನಾಗರಿಕರಲ್ಲಿ ಅನುಮಾನ ಮೂಡ್ತಾ ಇದೆ. ಇವತ್ತಿನವರೆಗೂ ದರ್ಶನ್ ಹಾಗೂ ಎಲ್ಲ ಕೊಲೆಗಡಕರು ಜೈಲಿನಲ್ಲಿ ಇದ್ದರೂ ಕೂಡ ಇನ್ನೂ ದೋಷಾರೋಪ ಪಟ್ಟಿ ಸಲ್ಲಿಸಬೇಕಾಗಿದೆ. ಈ ದೋಷಾರೋಪ ಪಟ್ಟಿ ಸಮರ್ಪಕವಾಗಿ ಸಲ್ಲಿಸದೇ ಇದ್ದರೆ ಕೊಲೆಗಡಕರು 1 ವರ್ಷ ಆದ ನಂತರ ರಾಜಾರೋಷವಾಗಿ ಹೊರಗೆ ಬರ್ತಾರೆ. ನಾವು ಕೊಲೆ ಮಾಡಿಲ್ಲ ಅಂಥೇಳಿ ರಾಜಾರೋಷವಾಗಿ ಹೇಳ್ಕೊಂಡು ಓಡಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬಳ್ಳಾರಿ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ನಾವು ಒತ್ತಾಯ ಮಾಡುವಂಥದ್ದೇನು ಅಂತ ಹೇಳಿದರೆ, ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರಿಂದ ಈ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿದ್ರೆ ಮಾತ್ರ ಇಂಥ ಅಪರಾಧಿಗಳಿಗೆ ಶಿಕ್ಷೆ ಆಗ್ತದೆ. ಮುಂದೊಂದು ದಿನ ಇಂಥ ಅಪರಾಧಗಳು ಆಗಲ್ಲ ಅಂಥೇಳಿ ಈ ಪ್ರಕರಣವನ್ನು ಸಂಪೂರ್ಣವಾಗಿ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು. ನಂತರ ಕೋರ್ಟ್ನಲ್ಲಿ, ಕೆಳ ಹಂತದ ಕೋರ್ಟ್ನಲ್ಲಿ ಅಪರಾಧಿಗಳ ಪರವಾಗಿ ತೀರ್ಪು ಬಂದರೂ ಕೂಡ ಸರ್ಕಾರ ಜಿಲ್ಲಾ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್ವರೆಗೆ ಈ ಪ್ರಕರಣ ತಗೊಂಡು ಹೋಗಿ ಅಪರಾಧಿಗಳಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಂತೇಳಿ ಇಡೀ ಪ್ರಜ್ಞಾವಂತ ನಾಗರಿಕರು, ಬಳ್ಳಾರಿ ಜಿಲ್ಲೆ ನಾಗರಿಕರು ಒತ್ತಾಯ ಮಾಡ್ತಾ ಇದ್ದೇವೆ. ಎಲ್ಲರ ಪರವಾಗಿ ಜನಪರ ಹೋರಾಟಗಾರ ಆಗಿರುವಂಥ KM ಮಹೇಶ್ವರ ಸ್ವಾಮಿ ಎಲ್ಲರ ಪರವಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.